ಅಕ್ಕ ಹುಷಾರು, ಬಿಸಿ ಇದೆ, ನಾಲ್ಗೆ ಸುಡುತ್ತೆ. ಸುಟ್ರೆ ಸುಡ್ಲಿ ಬಿಡು, ಮಾತಾಡೋದಾದ್ರೂ ತಪ್ಪತ್ತೆ. ಅಕ್ಕ ನಾನು ಹಿಂಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ರಾಹುಲ್ ಅಣ್ಣ ಮಧ್ಯೆ ಎಲ್ಲ ಸರಿ ಇದೆಯಾ? ಅಂದ್ರೆ ಅಲ್ಲ, ಏನಾದರೂ ಸಮಸ್ಯೆನಾ? ಏನೂ ಇಲ್ಲ. ನಿಜವಾಗ್ಲೂ? ಹೌದು. ಯಾಕೆ ಅನುಮಾನನ? ಅಲ್ಲ, ಅವ್ರು ಫೋನಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು, ನೀವು ಅವ್ರ ಹತ್ರ ಮಾತಾಡದೆ ಹಾಗೆ ಬಂದ್ಬಿಟ್ರಲ್ವಾ, ಅದಕ್ಕೆ ಕೇಳಿದೆ. ಅವ್ನು ನನ್ನ ನಂಬರಿಗೆ ಕಾಲ್ ಮಾಡ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ. ಕಾಫಿ ಚೆನ್ನಾಗಿತ್ತು, ತಲೆನೋವು ಕೂಡ ಕಮ್ಮಿ ಆಯಿತು. ಬನ್ನಿ ಅದಕ್ಕೆ. ಅದು ನಾನು ದೀಪ ಅವರು ಒಂದು ದಿವಸ ಔಟಿಂಗ್ ಹೋಗಿದ್ವಲ್ಲ, ಅವಾಗಂದು. ಔಟಿಂಗ್? ಹ್ಞೂ ಅದಕ್ಕೆ, ಅದೇ ಡಿವೋರ್ಸ್ಗೂ ಮುಂಚೆ ಒಂದು ದಿವಸ ಔಟಿಂಗ್ ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳಿದರು. ಅದಕ್ಕೆ ನೀವು ಒಪ್ಕೊಂಡಿದ್ರಲ್ಲ, ಆಗ ಅವರೇ ಬಲವಂತವಾಗಿ ತೆಗೆಸ್ಕೊಂಡಿರೋ ಫೋಟೋಸ್ ಅವು. ನೀನೀಗ ಮೊದಲಿಗಿಂತ ಸಂತೋಷವಾಗಿದ್ಯಾ ಚಿರು? ಅಂದರೆ ಅರ್ಥ ಆಗಲಿಲ್ಲ. ಮೊದಲಿಂದನೂ ಚೆನ್ನಾಗಿದ್ದೀನಲ್ಲ ಅದಕ್ಕೆ. ಅದು ನಿಜ. ನೀನು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನೀನು ಖುಷಿಯಾಗಿದ್ದರೆ ನಾನು ಸಂತೋಷವಾಗೇ ಇರ್ತೀನಿ. ನಿನ್ನ ಜೀವನ ಹೇಗೆಲ್ಲ ಇರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಆದರೆ ನೋಡು ಹೇಗಾಗೋಯ್ತು. ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದೀರಾ ಅದಕ್ಕೆ? ಹೌದು. ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದೆಲ್ಲ ಆಯಿತು, ಆದರೆ ಇಷ್ಟದಂತೆ ಮದುವೆ ಒಂದಾಗಲಿಲ್ಲ. ಏನು ಮಾಡೋದು? ಡೋಂಟ್ ವರಿ ಚಿರು, ನಾನಿರೋವರೆಗೂ ನೀನು ಅದ್ರ ಬಗ್ಗೆ ಕೊರಗೋ ಅವಶ್ಯಕತೆ ಇಲ್ಲ. ಹಾಗೆ ನಾನು ಏನೇ ನಿರ್ಧಾರ ತಗೊಂಡ್ರೂ ಅದು ನಿನ್ನ ಒಳ್ಳೇದಕ್ಕೆ, ಈ ಮನೆ ಒಳ್ಳೇದಕ್ಕೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಏನು ಹೀಗೆ ಮಾತಾಡ್ತಾ ಇದ್ದೀರಾ ಅದಕ್ಕೆ? ಖಂಡಿತ ನಿಮ್ಮ ಮಾತನ್ನು ನಾನು ಮಾತ್ರ ಅಲ್ಲ, ಎಲ್ಲರೂ ಒಪ್ತಾರೆ, ಒಪ್ಪಲೇಬೇಕು. ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ? ಪ್ಲೀಸ್ ಅದಕ್ಕೆ ಈ ಥರ ಎಲ್ಲ ಕೇಳಲೇಬೇಡಿ, ಬೇಜಾರಾಗತ್ತೆ ನನಗೆ. ಕೆಲವು ನಿರ್ಧಾರಗಳನ್ನ ತಗೊಳ್ಳುವಾಗ ನಿನ್ನ ಒಪಿನಿಯನ್ ಕೂಡ ಮ್ಯಾಟರ್ ಆಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಏನೇ ಮಾಡಿದ್ರು, ಏನೇ ನಿರ್ಧಾರ ತೊಗೊಂಡ್ರು, ನಾನೊಂಚೂರು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅದಕ್ಕೆ ಒಪ್ಕೊ. ಪಿಕ್ ಅಪ್ ದ ಕಾಲ್ ಅರವಿಂದ್, ಪಿಕ್ ಅಪ್ ದ ಕಾಲ್. ಏನಾಯ್ತು ಇವನ್ಗೆ? ಯಾಕೆ ಇವನ್ ಫೋನ್ ನಾಟ್ ರೀಚಬಲ್ ಬರ್ತಿದೆ? ಓ ಗಾಡ್! ಅಲ್ಲ, ನಾನು ಏನಂತ ಅರ್ಥ ಮಾಡ್ಕೋಬೇಕು? ಬೇರೆ ಯಾವ ನಂಬರು ಇಲ್ಲ. ಮೆಸೇಜ್ ಮಾಡೋಣ. ಸಿಂಗಲ್ ಟೆಕ್ ಬರ್ತಿದೆ. ವೇರ್ ಆರ್ ಯು ಅರವಿಂದ್? ವೇರ್ ಆರ್ ಯು? ಏನಾಯ್ತು ಎಂ ಜಿ? ಯಾಕೆ ಈ ಥರ ಎಲ್ಲ ಓದಿ ಇದು ಮಾಡ್ತಾ ಇದೀಯಾ? ಏನಿದೆ ಡ್ಯಾಡ್? ಫೈನ್. ಅಲ್ಲ, ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದೀಯಾ? ಡ್ಯಾಡ್ ಸುಮ್ಮನೆ ಹೋದ್ರೆ ಸರಿ, ನಾನು ಯಾವುದೋ ಒಂದು ಟೆನ್ಷನ್ ಅಲ್ಲಿ ಇದ್ದೀನಿ. ಅಲ್ಲಮ್ಮ, ಏನು ಅಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ಬೋದಲ್ವಾ? ನಾನು ಹೇಳಲ್ಲ, ಜಸ್ಟ್ ಲೀವ್ ಮೀ ಅಲೋನ್. ಕವನ. ಸರಿ, ನಾನೇ ಹೊರಡ್ತೀನಿ. ಏಯ್ ಕವನ, ಕವನ! ನರಸಿಂಹ ಅವರಿಗೆ ರಾಹುಲ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಆದರೆ ನಾನು ಕಾಲ್ ಮಾಡಿ ಹೇಳಿದ್ರೆ ನೀವೇ ರಾಹುಲಿಗೆ ಕಾಲ್ ಮಾಡಿ ಹೇಳಿ ಅಂತ ಅಂತಾರೆ. ಅದಕ್ಕೆ ದೀಪನ್ ಫೋನಿಂದ ಅವಳ ಥರ ಮೆಸೇಜ್ ಮಾಡ್ತೀನಿ. ಆವಾಗ ನರಸಿಂಹ ಅವರು ಏನು ಮಾತಾಡದೆ ಹ್ಞೂ ಅಂತ ಒಪ್ತಾರೆ. ಅರ್ಚನಾ ಅಕ್ಕ ಹೇಳ್ತಿದ್ರು ರಾಹುಲ್ ಅಣ್ಣಂಗೆ ತಲೆ ನೋವ್ತಿದೆ ಅಂತಲ್ಲ. ಯಾರಿಗೆ ಮೆಸೇಜ್ ಮಾಡಲಿ ಈಗ? ದೀಪ ಅವ್ರಿಗೆ ಮಾಡಲಾ ಇಲ್ಲ ಅರ್ಚನಾ ಅವ್ರಿಗೆ ಮಾಡಲಾ? ನರಸಿಂಹ ಅವ್ರ ಮೊಬೈಲಲ್ಲಿ ಅರ್ಚನಾ ಅವ್ರಿಗೆ ಮೆಸೇಜ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಅವ್ರು ಕಾಲ್ ಮಾಡಿದ್ದು ನರಸಿಂಹ ಅವ್ರಿಗೆ ಅಲ್ವಾ?
ಖಂಡಿತ ದೀಪ ಕಳಿಸಿರೋ ಮೆಸೇಜ್ ಅಲ್ಲ, ಅರ್ಚನಾ ಅವರೇ ಕಳಿಸಿರೋದು. ದೀಪ ಆಗಿದ್ದಿದ್ರೆ ನರಸಿಂಹ ಅವ್ರಿಗೆ ಫೋನ್ ಮಾಡ್ತಾ ಇದ್ಲು, ಇಲ್ಲ ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾ ಇದ್ಲು. ಅದು ಅಲ್ಲದೆ ಮೆಸೇಜ್ ಇಷ್ಟೊಂದು ಪ್ರಿಸೈಸ್ ಆಗಿದೆ ಅಂದರೆ, ಅದು ಅಲ್ಲದೆ ಮಾತ್ರ ಹೆಸರೆಲ್ಲ ಬರೆದಿದ್ದಾರೆ ಅಂದರೆ ಇದು ಖಂಡಿತವಾಗ್ಲೂ ದೀಪ ಅಲ್ಲ, ಅರ್ಚನಾ ಅವರೇ ಕಳಿಸಿರೋದು. ಮಾಡ್ತೀನಿ. ಹಾಂ, ನೋಡು ದೀಪ ಪುಟ್ಟಿ, ರಾಹುಲ್ಗೆ ತಲೆನೋವು ಬಂದಿರೋ ಕಾರಣನೇ ನಿಮ್ಮ ಅಕ್ಕ ಅರ್ಚನಾ. ಹಾಗಾಗಿ ಅವ್ರ ಕೈಯಿಂದ ಮೇಸ್ಟ್ರಿಗೆ ಫೋನ್ ಮಾಡಿಸಿ ಸಾರಿ ಕೇಳೋಕ್ಕೆ ಹೇಳು. ಏನು, ಅವನಿಗೆ ತಲೆನೋವು ಬರೋದಕ್ಕೆ ನಾನು ಕಾರಣನಾ? ನಾನು ಸಾರಿ ಕೇಳಬೇಕಾ? ಚಾನ್ಸೇ ಇಲ್ಲ, ನಾನು ಕೇಳೋದೇ ಇಲ್ಲ. ಅಣ್ಣ, ಪ್ರೀತಿಲಿ ಅವ್ರು ಸಾರಿ ಕೇಳಬೇಕು, ಇವ್ರು ಸಾರಿ ಕೇಳಬೇಕು ಅಂತ ಏನಿಲ್ಲ. ನನಗನ್ಸೋ ಪ್ರಕಾರ ರಾಹುಲ್ ಅಣ್ಣನೇ ನಮ್ಮ ಅರ್ಚನಾ ಅಕ್ಕಂಗೆ ಕಾಲ್ ಮಾಡಿ ಸಾರಿ ಕೇಳೋದು ಒಳ್ಳೇದು. ಹಾಗಂತ ನೀನೇ ಅವ್ರಿಗೆ ಹೇಳು. ಪಕ್ಕ ಇದು ಅರ್ಚನಾ ಅವರೇ. ಅಲ್ಲ, ನನಗೆ ತಲೆನೋವು ಅಂತ ಗೊತ್ತಿದ್ರು ಒಂದು ಸಾರಿ ಕೇಳೋಕ್ಕಾಗಲ್ವಾ? ನನ್ನನ್ನೇ ಸಾರಿ ಕೇಳೋಕೆ ಹೇಳ್ತಾ ಇದ್ದೀರಾ? ಅವರ ನಾನು ನೋಡೇ ಬಿಡ್ತೀನಿ.